ಶ್ರೀ ವಾಸವಿ ಕನ್ಯಕಾ ದೇವಪುರಾಣ ಅಧ್ಯಾಯ 8ರ ಮುಂದುವರಿದ ಭಾಗ. ಬಾಲವಾಸವಿ ತೋರಿದ ಅದ್ಭುತ ಲೀಲೆಗಳು. ಆಗ ಸಾಲಂಕಾಯನ ಋಷಿ ಅವರಿಗೆ, ಓ ಪುತ್ರರೇ, ನಿಮ್ಮ ಕುತೂಹಲವು ನನಗೆ ಹೆಚ್ಚಿನ ಸಂತೋಷವನ್ನು ಮೂಡಿಸಿದೆ. ವಾಸವಿ ದೇವಿಯ ಬಾಲಲೀಲೆಗಳನ್ನು ಭಕ್ತಿಯುಕ್ತರಾಗಿ ಮನಸ್ಸಿಟ್ಟು ಕೇಳಿ ಎಂದು ಹೀಗೆ ನುಡಿದರು. ಅಪರೂಪವಾಗಿ ಹುಟ್ಟಿದ ವಾಸವಿ ವಿರೂಪಾಕ್ಷರನ್ನು ಕುಸುಮಾಂಬೆ ಕುಸುಮಶ್ರೇಷ್ಠಿಯರು ಮೇರೆಯಿಲ್ಲದ ಮುದ್ದಿನಿಂದ ಬೆಳೆಸುತ್ತಿದ್ದರು. 3 ವರ್ಷ ವಯಸ್ಸಿನ ಬಾಲವಾಸವಿ ಅನ್ನವನ್ನು ತಿನ್ನದೆ ಹಠ ಮಾಡತೊಡಗಿದಳು. ತಾಯಿ ಕುಸುಮಾಂಬೆಯು ಆ ಬಾಲೆಗೆ ಬಗೆ ಬಗೆಯ ಕಥೆಗಳನ್ನು ಹೇಳುತ್ತಾ ಮಧುರವಾದ ಮಾತುಗಳಿಂದ ಅನ್ನವನ್ನು ತಿನ್ನಿಸಲು ಪ್ರಯತ್ನಿಸಿದಳು. ಆದರೆ ಎಷ್ಟು ಪ್ರಯತ್ನಿಸಿದರೂ ವಾಸವಿ ಬಾಲೆಯು ಬಾಯಿ ತೆಗೆಯದಿದ್ದುದರಿಂದ ಕುಸುಮಾಂಬೆಯು ಬೇಸತ್ತು ಬಾಯಿ ತೆಗೆ ಎಂದು ಮಗುವನ್ನು ಗಟ್ಟಿಯಾಗಿ ಗದರಿಸಿದಳು. ಬಾಲಿಕೆಯಿಂದ ಬಲವಂತವಾಗಿ ಬಾಯಿಯನ್ನು ತೆರೆಸಿ ನೋಡಿ ಸ್ತಬ್ಧಳಾದಳು. ಬಾಲವಾಸವಿಯ ವದನದಲ್ಲಿ ಕುಸುಮಾಂಬೆಗೆ ಬ್ರಹ್ಮಾಂಡವೆಲ್ಲ ಕಾಣಿಸಿತು. ಸಮಸ್ತ ಜೀವಗಣಗಳು, ಗರುಡೋರಗಗಳು, ಯಕ್ಷರಕ್ಷೋಗಣಗಳು, ಖಗಮೃಗಾದಿ ಸಕಲ ಜೀವಿಗಳು, ಸಮಸ್ತ ಗ್ರಹಗೋಳಗಳು, ಗಿರಿವನ ಮಹಾಸಾಗರಾದಿಗಳನ್ನುಳ್ಳ ಚರಾಚರ ಸೃಷ್ಟಿಯೆಲ್ಲ ವಾಸವಿಯ ಆ ಚಿಕ್ಕ ಬಾಯಿಯಲ್ಲಿ ಕುಸುಮಾಂಬೆಗೆ ದೃಗ್ಗೋಚರವಾಯಿತು. ಆ ತಾಯಿಗೆ ಆ ಬಾಲಿಕೆಯು ಆದಿಪರಾಶಕ್ತಿಯಂತೆ ಕಾಣಿಸಿದಳು. ಅನಿರ್ವಚನೀಯವಾದ ಆಶ್ಚರ್ಯ ಸಾಗರದಲ್ಲಿ ಕುಸುಮಾಂಬೆಯು ಮುಳುಗಿ ಹೋದಳು. ಅಪ್ರಯತ್ನವಾಗಿ ತನ್ನ ಕರಗಳನ್ನು ಜೋಡಿಸಿ ಆ ಬಾಲೆಗೆ ನಮಸ್ಕರಿಸಿದಳು. ಆಕೆಯ ಕಣ್ಣುಗಳಿಂದ ಅದ್ಭುತಾನಂದಪೂರಿತವಾದ ಅಶ್ರುಧಾರೆಯು ಹರಿಯಿತು. ವಾಸವಿ ಬಾಲಿಕೆಯು ಮುದ್ದಾಗಿ ಮಂದಹಾಸವನ್ನು ಬೀರಿದಳು. ಅಷ್ಟರಲ್ಲಿ ಕುಸುಮಾಂಬೆಯನ್ನು ಮಾಯೆಯು ಆವರಿಸಿತು. ಆಕೆಗೆ ಯಾವುದೋ ಸ್ವಪ್ನವನ್ನು ನೋಡಿ ಎಚ್ಚೆತ್ತುಕೊಂಡಂತೆ ಭಾಸವಾಯಿತು. ಆಕೆಯನ್ನು ಮೋಹದಲ್ಲಿ ಮುಳುಗಿಸಿತು. ಕೂಡಲೇ ಆ ಮುದ್ದು ವಾಸವಿಯನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡು ವಿಭ್ರಮಚಿತ್ತಳಾದಳು. ಅಷ್ಟರಲ್ಲಿ ಕುಸುಮಶ್ರೇಷ್ಠಿಯು ಗುರು ಭಾಸ್ಕರಾಚಾರ್ಯರೊಡಗೂಡಿ ಅಲ್ಲಿಗೆ ಆಗಮಿಸಿದನು. ಕುಸುಮಾಂಬೆಯು ನಡೆದ ವೃತ್ತಾಂತವನ್ನು ವರ್ಣಿಸಲು ಆ ವಿಷಯಗಳನ್ನು ಕೇಳಿದವರೆಲ್ಲ ಸಂಭ್ರಮಪಟ್ಟರು. ಮುಗ್ಧತೆಯಿಂದ ನೋಡುತ್ತಿದ್ದ ಯೋಗಮಾಯಾ ಕನ್ಯೆಯಾದ ಬಾಲವಾಸವಿಯನ್ನು ವೀಕ್ಷಿಸಿ ಆಕೆಯ ನಿಜ ತತ್ವ ಮಹತ್ವವನ್ನು ಊಹಿಸಿ ಭಾಸ್ಕರಾಚಾರ್ಯರು ಭಕ್ತಿಪರವಶರಾದರು. ಅದು ಯಾವುದೋ ಗ್ರಹ ಪ್ರಭಾವವೆಂದು ಗ್ರಹಿಸಿದ ಕುಸುಮಶ್ರೇಷ್ಠಿಯು ಉಪಶಾಂತಿ ಕಾರ್ಯಕ್ರಮಗಳನ್ನು ಮಾಡಿಸಲು ಮಂತ್ರಿಗಳಿಗೆ ಆದೇಶಿಸಿದನು. ಸಮಸ್ತ ಸೃಷ್ಟಿಯನ್ನು ತನ್ನಲ್ಲಿಯೇ ಅಡಗಿಸಿಕೊಂಡಿರುವ ವಿಶ್ವಮಾತೆಯಾದ ಆದಿಪರಾಶಕ್ತಿಯು ತಾನೇ ಎಂಬ ರಹಸ್ಯ ತತ್ವವನ್ನು ಎಳೆತನದಲ್ಲಿಯೇ ವಾಸವಿ ಕನ್ಯಕೆಯು ತನ್ನ ತಾಯಿಗೆ ಈ ವಿಧದಲ್ಲಿ ವಿಶದವಾಗಿ ಮನಗಾಣಿಸಿದಳು. ಬಾಲವಾಸವಿಯು ತೋರಿದ ಮತ್ತೊಂದು ಮಹತ್ತರ ಲೀಲೆಯನ್ನು ನಿಮಗೆ ವಿವರಿಸುವೆನು. ಸಾವಧಾನದಿಂದ ಕೇಳಿರಿ. ಬಾಲವಾಸವಿಗೆ 5 ವರ್ಷಗಳು ತುಂಬಿದವು. ಒಮ್ಮೆ ಅರ್ಚನೆಗಾಗಿ ರಾಜನ ಪೂಜಾ ಮಂದಿರದಲ್ಲಿ ದೇವಿ ಪೀಠವನ್ನು ಸ್ಥಾಪಿಸಲಾಯಿತು. ಆ ಪೀಠದಲ್ಲಿ ನಿಲ್ಲಿಸುವುದಕ್ಕಾಗಿ ಕುಸುಮಶ್ರೇಷ್ಠಿಯು ಲಲಿತಾದೇವಿಯ ಸುವರ್ಣ ಪ್ರತಿಮೆಯನ್ನು ತಯಾರು ಮಾಡಿಸಿದ್ದನು. ಆ ದಿವ್ಯ ಮಂಗಳ ಪ್ರತಿಮೆಯನ್ನು ಅಲಂಕರಿಸುವುದಕ್ಕಾಗಿ ಸರ್ವಾಭರಣಗಳನ್ನು ಪುಷ್ಪಮಾಲೆಗಳನ್ನು ಅಣಿ ಮಾಡಿಟ್ಟು ಮಿಕ್ಕ ಏರ್ಪಾಟುಗಳಿಗಾಗಿ ಕುಸುಮಾಂಬೆ ಕುಸುಮಶ್ರೇಷ್ಠಿಯರಿರುವರು ಹೊರಗೆ ಹೋದರು. ಅಷ್ಟರಲ್ಲಿ 5 ವರ್ಷ ವಯಸ್ಸಿನ ಬಾಲವಾಸವಿಯು ಆ ಪೂಜಾ ಮಂದಿರವನ್ನು ಪ್ರವೇಶಿಸಿದಳು. ಆಗ ಮಂದಿರದಲ್ಲಿ ಯಾರೂ ಇರಲಿಲ್ಲ. ಬಾಲವಾಸವಿಯು ಅಲ್ಲಿದ್ದ ಹಾರ, ಕೇಯೂರ, ಕಿರೀಟಾದಿ ಸಮಸ್ತ ಆಭರಣಗಳನ್ನು ಪುಷ್ಪಮಾಲೆಗಳನ್ನು ತಾನೇ ಧರಿಸಿಕೊಂಡು ಪೂಜಾ ಪೀಠದ ಮೇಲೆ ಕುಳಿತು ವರದಾಭಯ ಹಸ್ತ ಮುದ್ರೆಗಳನ್ನು ಪ್ರಕಟಿಸುತ್ತಾ ವಿಲಾಸದಿಂದ ಕಿರುಣಗೆ ಬೀರತೊಡಗಿದಳು. ಅಷ್ಟರಲ್ಲಿ ಲಲಿತಾದೇವಿಯ ವಿಗ್ರಹವನ್ನು ಅಲಂಕರಿಸಿ ಪೂಜಾ ಪೀಠದ ಮೇಲೆ ಪ್ರತಿಷ್ಠಿಸಲು ಶಾಸ್ತ್ರೋಕ್ತವಾಗಿ ಪೂಜಿಸಲು ಮಿಕ್ಕ ಏರ್ಪಾಟುಗಳೊಂದಿಗೆ ಕುಸುಮ ದಂಪತಿಗಳು ಗುರುಗಳೊಡನೆ ಪರಿವಾರದೊಡಗೂಡಿ ಮಂದಿರದೊಳಕ್ಕೆ ಬಂದರು. ಅಲ್ಲಿ ಪೂಜಾ ಪೀಠದ ಮೇಲೆ ಬಾಲ ತ್ರಿಪುರ ಸುಂದರಿಯಂತೆ ಆಸೀನಳಾಗಿದ್ದ ಬಾಲವಾಸವಿಯನ್ನು ನೋಡಿ ಆಶ್ಚರ್ಯಚಕಿತರಾದರು. ರಾಜದಂಪತಿಗಳು ಅಪಚಾರವಾಗಿ ಬಿಟ್ಟೀತೆಂದು ಭೀತರಾದರು. ಅಷ್ಟರಲ್ಲಿ ಆ ವಾಸವಿ ಬಾಲಿಕೆಯು ಮಹಾಲಕ್ಷ್ಮಿಯಂತೆ, ಮಹಾಸರಸ್ವತಿಯಂತೆ, ಮಹಾಕಾಳಿಯಂತೆ ಗೋಚರಿಸಿದಳು. ಅಲ್ಲಿದ್ದವರಲ್ಲಿ ಕೆಲವರಿಗೆ ದುರ್ಗೆಯಾಗಿ, ಮತ್ತೆ ಕೆಲವರಿಗೆ ಚಂಡಿಕೆಯಾಗಿ, ಕೆಲವರಿಗೆ ಕೃಷ್ಣನಾಗಿ, ಮತ್ತೆ ಕೆಲವರಿಗೆ ರಾಮನಾಗಿ, ಇನ್ನು ಕೆಲವರಿಗೆ ವಿಂಧ್ಯಾವಾಸಿನಿಯಾಗಿ ಅವರವರ ಇಷ್ಟದೈವಗಳ ರೂಪದಲ್ಲಿ ಸಾಕ್ಷಾತ್ಕರಿಸಿದಳು. ಭಾಸ್ಕರಾಚಾರ್ಯರಿಗೆ ಯೋಗಮಾಯಾ ಕನ್ಯೆಯಾಗಿ ಗೋಚರಿಸಿದಳು. ಈ ಅದ್ಭುತವನ್ನು ನೋಡಿ ಭಕ್ತಿಪರವಶರಾಗಿ ಜಯಘೋಷಗಳನ್ನು ಕೂಗುತ್ತಾ ವಾಸವಿ ಬಾಲೆಗೆ ಬಾರಿ ಬಾರಿ ನಮಸ್ಕರಿಸಿದರು. ಅಷ್ಟರಲ್ಲಿಯೇ ಅವರು ಮಾಯೆಯಿಂದ ಆವೃತರಾದರು. ಕ್ಷಣದಲ್ಲಿ ಅವರಿಗೆ ಕಾಣಿಸುತ್ತಿದ್ದ ದೇವತಾ ರೂಪಗಳು ಅದೃಶ್ಯವಾಗಿ ಬಾಲವಾಸವಿಯು ದೃಗ್ಗೋಚರಳಾದಳು.
ಕುಸುಮಾಂಬೆಯು ಓಡಿ ಹೋಗಿ ಬಾಲಿಕೆಯನ್ನು ಪೀಠದಿಂದ ಕರೆತಂದು ಭೀತಚಿತ್ತಳಾಗಿ ಗುರುವರ್ಯರಾದ ಭಾಸ್ಕರಾಚಾರ್ಯರ ಕಡೆಗೆ ನೋಡಿದಳು. ಆಚಾರ್ಯರು ಮಂದಹಾಸ ಬೀರಿ, ಓ ಕುಸುಮಾಂಬ, ಕುಸುಮಶ್ರೇಷ್ಠಿಗಳೇ, ನಿಮ್ಮ ಗತ ಜನ್ಮಗಳ ಪುಣ್ಯವು ಅನಂತವಾಗಿದೆ. ನೀವು ಅಮೇಯ ಅಂದರೆ ಅಳೆಯಲಾಗದ ಮಹಿಮಾನ್ವಿತಳಾದ ಪುತ್ರಿಕೆಯನ್ನು ಹೊಂದಿರುವಿರಿ. ಆದಿಪರಾಶಕ್ತಿಯು ತನ್ನ ಪ್ರಧಾನ ರೂಪಗಳೆಲ್ಲವನ್ನೂ ಈ ವಾಸವಿ ಬಾಲೆಯಲ್ಲಿ ತಾವು ದರ್ಶಿಸುವಂತೆ ಮಾಡಿರುವಳು. ನಾವೆಲ್ಲರೂ ಧನ್ಯರಾದೆವು ಎಂದು ನುಡಿದರು. ನಂತರ ಲಲಿತಾದೇವಿಯ ಪ್ರತಿಮೆಯನ್ನು ಅಲಂಕರಿಸಿ ಪೂಜಾ ಪೀಠದಲ್ಲಿ ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತ ವಿಧಿಯಿಂದ ಅರ್ಚನಾದಿ ಮಹೋತ್ಸವವನ್ನು ನಿರ್ವಹಿಸಿದರು. ಬಾಲವಾಸವಿಯ ಲೀಲೆಗಳನ್ನು ಕುರಿತು ಆಂಧ್ರ ಪ್ರದೇಶದಲ್ಲಿ ಎಲ್ಲೆಡೆ ಚಿತ್ರ ವಿಚಿತ್ರವಾದ ಚರ್ಚೆಗಳು ನಡೆಯತೊಡಗಿದವು. ಹೀಗೆ ವಾಸವಿ ಬಾಲೆಯು ತನ್ನ ಬಾಲ್ಯದಲ್ಲಿಯೇ ಅನೇಕ ದಿವ್ಯ ಲೀಲೆಗಳನ್ನು ಪ್ರದರ್ಶಿಸಿದಳು ಎಂದು ಹೇಳಿದ ಸಾಲಂಕಾಯನ ಋಷಿಯ ಮಾತುಗಳನ್ನು ಕೇಳಿ ಮಣಿಗುಪ್ತಾದಿಗಳು ಪರವಶರಾದರು. ಅವರು ಅತ್ಯಂತ ಕುತೂಹಲದಿಂದ, ಓ ಗುರುಸತ್ತಮ, ನಿಮ್ಮ ಕೃಪೆಯಿಂದ ಅದ್ಭುತವಾದ ವಿಷಯಗಳನ್ನು ಕೇಳಿ ಕೃತಾರ್ಥರಾದೆವು. ಅನಂತರದ ಕಥೆಯನ್ನು ದಯಮಾಡಿ ಹೇಳಿರಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನರು ಹೀಗೆ ಹೇಳತೊಡಗಿದರು. ಕುಮಾರರೇ, ಕ್ರಮವಾಗಿ ವಾಸವಿ ವಿರೂಪಾಕ್ಷರಿಗೆ ಭಾಸ್ಕರ ಗುರುಗಳ ಪ್ರೇರಣೆಯಿಂದ ಉಪನಯನ ಸಂಸ್ಕಾರವನ್ನು ಮಾಡಿಸಿದನು. ಉಪನಯನವೆಂದರೆ ವೇದ ವಿದ್ಯಾರ್ಜನೆಗಾಗಿ ಗುರುಗಳ ಬಳಿಗೆ ಕರೆದೊಯ್ಯುವುದು ಎಂದರ್ಥ. ಈ ಉಪನಯನದ ನಂತರವೇ ಅಗ್ನಿಹೋತ್ರವನ್ನಾಚರಿಸುವುದಕ್ಕೂ ಯಜ್ಞಮಯ ಜೀವನವನ್ನು ಪ್ರಾರಂಭಿಸುವುದಕ್ಕೂ ಅಧಿಕಾರವು ಲಭಿಸುವುದು. ಉಪನಯನದಲ್ಲಿ ವಟುಗಳು ಯಜ್ಞೋಪವೀತ ಧಾರಣೆ ಮಾಡುವರು. ಯಜ್ಞೋಪವೀತದಲ್ಲಿಯ 3 ಎಳೆಗಳು ಜ್ಞಾನ, ಕರ್ಮ, ಉಪಾಸನೆಗೆ ಚಿಹ್ನೆಗಳು. ಜೀವನು ಶರೀರಧಾರಿಯಾಗಲು ತಾಯಿ ಗರ್ಭದಲ್ಲಿ ಪ್ರವೇಶಿಸುವನು. ಅದು ಜೀವಿಗೆ ಮೊದಲನೆಯ ಜನ್ಮ. ಬಳಿಕ ಜ್ಞಾನಾರ್ಜನೆಗಾಗಿ ಆಚಾರ್ಯನ ಗುರುಕುಲ ರೂಪ ಗರ್ಭದಲ್ಲಿ ಪ್ರವೇಶಿಸುವನು. ಅಲ್ಲಿ ಯಜ್ಞೋಪವೇತಧಾರಿಯಾಗಿ ದ್ವಿಜನೆನಿಸುವನು. ಅನಂತರ ಗುರುವು ಅವನಿಗೆ ಗಾಯತ್ರಿ ಮಂತ್ರೋಪದೇಶವನ್ನು ಮಾಡಿ ವೇದಾಂಗಗಳನ್ನು ಬೋಧಿಸುವನು. ಇದು ವೇದಾರಂಭ ಸಂಸ್ಕಾರ ಎನಿಸುವುದು. ಈ ಸಂಸ್ಕಾರವನ್ನು ಹೊಂದಿದ ಬಳಿಕವೇ ಮಾನವನು ಬ್ರಹ್ಮಚರ್ಯಾಶ್ರಮವನ್ನು ಪ್ರವೇಶಿಸಿ ಸದಾಚಾರ ಅನುಷ್ಠಾನದಲ್ಲಿ ನಡೆಯುವನು. ಶ್ರುತಿ ಸ್ಮೃತಿಗಳಲ್ಲಿ ಮೊಟ್ಟ ಮೊದಲನೆಯ ಮುಖ್ಯ ಧರ್ಮವು ಸದಾಚಾರವೆಂದು ಹೇಳಲ್ಪಟ್ಟಿದೆ. ಸದಾಚಾರದಿಂದಲೇ ಚಿರಾಯುಷ್ಯ, ಚಿರಂಜೀವಿ, ಸಂತತಿ ಮತ್ತು ಸಮಸ್ತ ಸುಗುಣಗಳ ಅಭಿವೃದ್ಧಿಯು ಪ್ರಾಪ್ತವಾಗುವುದು. ಸದಾಚಾರವು ಸರ್ವಪಾತಕನಾಶಕವು, ಇಹಪರ ಸುಖದಾಯಕವು. ಅಜ್ಞಾನ ಮೋಹಾಂಧಕಾರದಲ್ಲಿ ಬಿದ್ದು ಬದ್ಧರಾಗಿ ವಿಲಿವಿಲಿ ಒದ್ದಾಡುವವರಿಗೆ ಬೆಳಕಿನ ಮಾರ್ಗವನ್ನು ತೋರಿಸುವ ಕೈದೀಪವು. ಸದಾಚಾರದಿಂದ ಸತ್ಕರ್ಮವು ಕೈಗೂಡುವುದು. ಸತ್ಕರ್ಮದಿಂದ ಚಿತ್ತಶುದ್ಧಿಯು, ಅದರಿಂದ ಜ್ಞಾನವು ಉಂಟಾಗುವುದು. ಜ್ಞಾನದಿಂದ ಮುಕ್ತಿ ಲಭಿಸುವುದೆಂದು ಮನು ಹೇಳಿರುವನು. ಸಕಲ ಧರ್ಮಗಳಲ್ಲಿ ಸದಾಚಾರವು ಶ್ರೇಷ್ಠವಾದುದು. ಅದೇ ಪರಮ ತಪಸ್ಸು. ಹೀಗೆ ಸಾಲಂಕಾಯನರು ಸದಾಚಾರದ ಮಹಿಮೆಯನ್ನು ಕುರಿತು ಮಣಿಗುಪ್ತಾದಿಗಳಿಗೆ ತಿಳಿಸಿಕೊಟ್ಟರು.